ಪ್ರತಿ ಸಾರಿ ತಮಗ್ ಬರ್ತದ, ಜನ ನಿರೀಕ್ಷೆ ಹೆಚ್ಚಿಗೆ ಆಗ್ತದ, ಅವ್ರು ಬರ್ತಾರ, ಜನ ಬಂದ್ ಭಾಗವಹಿಸ್ತಾರ, ಸಾವಿರಾರು ಸಂಖ್ಯೆಗಳಲ್ಲಿ ಬಂದು ಭಾಗವಹಿಸ್ತಾರೆ. ಎಲ್ಲರೂ ಬಂದು ಮುಕ್ತವಾಗಿ ಭಾಗವಹಿಸಬಹುದು, ಇಲ್ಲೇನು ಯಾರಿಗೂ ನಾವು ನಿರ್ಬಂಧಿತ. ಇಲ್ಲಿ ನಮ್ಮ ವಿವಿಧ ಹಿಂದೂ ಮುಖಂಡರು ಬಂದಿರ್ತಾರ, ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಹಿರಿಯರು ಇರ್ತಾರ. ಎಲ್ಲರಿಗೂ ನಾವು ಆಮಂತ್ರಣ ಕೊಟ್ಟಿರ್ತೀವಿ, ಎಲ್ಲರೂ ಬಂದು ಭಾಗವಹಿಸ್ಬೋದು, ಮುಕ್ತವಾಗಿ ಭಾಗವಹಿಸಬಹುದು. ಏನು ಯಾವುದೇ ಒಂದು ಪಕ್ಷಕ್ಕ ವಿಶೇಷ ಅಂತ ಯಾವೂ ಇಲ್ಲ, ಯಾವುದೇ ಪಕ್ಷಕ್ಕೆ ಇದು ಇಲ್ಲ, ಎಲ್ಲ ಪ್ರತಿಯೊಬ್ರು ಹಿಂದೂಗಳು ಬಂದು ಭಾಗವಹಿಸ್ಬೋದು, ಎಲ್ಲರೂ ಬಂದು ಭಾಗವಹಿಸ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಎಲ್ಲರ ಜನರಿಗೂ ಸ್ವಾಗತ ಅದ, ಎಲ್ಲರೂ ಬರ್ಬೇಕು. ಜಿಲ್ಲೆಯಿಂದ ವಿವಿಧ ಭಾಗಗಳಿಂದ ಕೂಡ ಬರ್ತಾರೆ, ಮತ್ತ ಎಲ್ಲ ಕಡೆಯಿಂದ, ನಗರದಿಂದ ಎಲ್ಲಾ ಭಾಗಗಳಿಂದ ಎಲ್ಲರೂ ಬರ್ತಾರೆ. ಎಲ್ಲಾ ಹಿಂದೂ ಸಂಘಟನೆಗಳು ಕೂಡ ಅದ್ರಾಗ ಬಂದು ಭಾಗವಹಿಸ್ತಾರೆ. ಇಂದು ರಾಮನವಮಿಯ ಶುಭಾಶಯಗಳನ್ನು ಕೋರ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಇಂದು ರಾಮನವಮಿ ಉತ್ಸವ ಸಮಿತಿಯ ವತಿಯಿಂದ ತಮ್ಮ ಮಾಧ್ಯಮ ಮಿತ್ರರೊಂದಿಗೆ ಇವತ್ತು ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂತ ಉಮೇಶ್ ಅಣ್ಣ ವಂದಾಲ್ ಅವರು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇವತ್ತು ಮಾತನಾಡೋರು ಅದಾರ. ಯಾಕಂದ್ರೆ ಇದೇ ದಿನಾಂಕ 9ನೇ ತಾರೀಕಿನಂದು ಸಾಯಂಕಾಲ ಏನು ಬೃಹತ್ ರಾಮನ ಮೂರ್ತಿಯ ಶೋಭಾಯಾತ್ರೆ ನಡೆಯುವುದದ, ಅದರ ಪೂರ್ವಭಾವಿಯಾಗಿ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಮಂದಿರದಿಂದ ಪ್ರಾರಂಭವಾಗ್ತದೆ. ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನ, ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ, ವಾಟರ್ ಟ್ಯಾಂಕ್, ಅದು ಜೋರಾಪುರ ಪೇಟೆಯಲ್ಲಿ ಇರ್ತಕ್ಕಂಥ ಅಂಬಾಭವಾನಿ ದೇವಸ್ಥಾನ, ಶಂಕರಲಿಂಗ ದೇವಸ್ಥಾನದಿಂದ ಸ್ವಲ್ಪ ಮುಂದ್ಗಡೆ ಅಂಬಾಭವಾನಿ ದೇವಸ್ಥಾನದ ಅಲ್ಲಿಗೆ ಮುಕ್ತಾಯ ಆಗ್ತದೆ. ವಿವಿಧ ಸಂಘಟನೆಗಳು ಪಾನಕ ಹಂಚುದು, ನೀರ್ ಕೊಡುವುದು ಎಲ್ಲ ದಾರಿ ಮಧ್ಯದಲ್ಲಿ ಮಾಡ್ತಾರೆ. ಮತ್ತೆ ಗಾಂಧಿ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಇರ್ತದೆ. ಗಾಂಧಿ ವೃತ್ತದಲ್ಲಿ ಆಯ್ತು, ಈ ನಮ್ಮ ಮೊದಲ ಮಾರುತಿ ದೇವಸ್ಥಾನ ಒಳಗೂ ಕೂಡ ಅನ್ನ ಸಂತರ್ಪಣೆ ಇರ್ತದೆ. ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜರ ದೇವಸ್ಥಾನಕ್ಕಿಂತ ಪೂರ್ವದಲ್ಲಿ ಮಲಬಾರ್ ಗೋಡ್ ಎದುರುಗಡೆ ಸಂತೋಬಾ ದೇವಸ್ಥಾನ ಇರ್ತದೆ, ಅಲ್ಲಿ ಕೂಡ ಅನ್ನ ಸಂತರ್ಪಣೆ ಇರ್ತದೆ. ಕಡೆಗೆ ಏನದಲ್ಲ ಜೋರಾಪುರ ಪೇಟೆ ವಾಟರ್ ಟ್ಯಾಂಕ್ ಹತ್ರ ಅಲ್ಲಿ ನಮ್ಮ ಬಿಜ್ಜರ್ಗಿ ಸಹೋದರರು ಒಂದು ಟೀಮ್ ಇರ್ತದೆ, ಪ್ರತಿ ಬಾರಿ ಅವ್ರು ಅನ್ನ ಸಂತರ್ಪಣೆ ಮಾಡ್ತಾರೆ. ನಮ್ಮ ಕುಂಬಾರೋಣಿ ವತಿಯಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಅಲ್ಲಿ ಹುಟ್ಟುದು. ಮತ್ತೆ ಮಧ್ಯ ದಾರಿಯಲ್ಲಿ ನಮ್ಮ ಸಮವೇತದವ್ರು ಆಗ್ಬಿರ್ಬೋದು, ಅನೇಕ ಎಲ್ಲ ಭಕ್ತಾದಿಗಳು ತಂಪು ಪಾನಿ ಶರ್ಬತ್ ಇರ್ಬೋದು, ನೀರಿನ ವ್ಯವಸ್ಥೆ ಎಲ್ಲರೂ ಮಾಡಿರ್ತಾರೆ. ಮೊದಲಿಗೆ ರಾಮನವಮಿಯ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ರಾಮನವಮಿ ದಿನಾಂಕ 9/4/2025 ಅಂದ್ರೆ ಬುಧವಾರ ದಿವಸ ಸಾಯಂಕಾಲ 4 ಗಂಟೆಗೆ ರಾಮ ಮಂದಿರ ಅದಿಂದ ಒಂದು ಭವ್ಯ 12 ಅಡಿ ಎತ್ತರದ ರಾಮನ ಒಂದು ಪ್ರತಿಮೆಯ ಒಂದು ಶೋಭಾಯಾತ್ರೆ ಇರ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಅದ್ರಾಗ ಪಾಲ್ಗೊಳ್ಬೇಕು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅನೇಕ ತರದ ಹಲಿಗೆ ಮಜಳ ಇರ್ಬೋದು, ಕರಡಿ ಮಜಲ ಇರ್ಬೋದು, ಡೊಳ್ಳು ಇರ್ಬೋದು, ನಾವು ಎಲ್ಲ ಹೆಣ್ಣು ಮಕ್ಕಳ ಒಂದು ಕೋಲಾಟ ಇರ್ಬೋದು. ಸುಮಾರು ಒಂದು 2-3 ಸಾವಿರ ಜನ ಹೆಣ್ಣು ಮಕ್ಕಳು ಸೇರ್ತಾರೆ. ಅದಕ್ಕೆ ಸಾಕಷ್ಟು ಜನರಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಸೇರ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತಂದು ನಮ್ಮ ವಿನಂತಿ ಐತಿ. ಅವತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ, ಬೆಳಿಗ್ಗೆ ಪ್ರತಿ ವರ್ಷನೂ ಮಾಡ್ತೀವಿ. ಈ ವರ್ಷವೂ ಕೂಡ ಮುಂಜಾನೆ ಏನದಲ್ಲ 10:30-11 ಗಂಟೆಗೆ ಒಂದು ಬ್ಲಡ್ ಬ್ಯಾಂಕ್ ಅಂದ್ರೆ ರಕ್ತ ನಿಧಿ ಉಚಿತ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ತದೆ. ಬ್ಲಡ್ ಡೊನೇಷನ್ ಕ್ಯಾಂಪ್ ನಮ್ಮ ಶಿವಗಿರಿ, ಈ ಬಾರಿ ನಾವು ಶಿವಗಿರಿ ಬ್ಲಡ್ ಬ್ಯಾಂಕ್ ದವರು ನಾವು ಸೇರಿ ಜಂಟಿಯಾಗಿ ಮಾಡಕತ್ತೀವಿ. ಅದಕ್ಕೆ ದಯವಿಟ್ಟು ಅವತ್ತು ಬ್ಲಡ್ ಡೊನೇಷನ್ ಕೊಡೋರಿಗೆ ಅವತ್ತೊಂದು 100 ಜನರಿಗೆ ಒಂದು ಹೆಲ್ಮೆಟ್ ಉಚಿತ. ಅವತ್ತು ಹೆಲ್ಮೆಟ್ ಯಾರು ಬ್ಲಡ್ ಡೊನೇಷನ್ ಮಾಡ್ತಾರಲ್ಲ ಅವ್ರಿಗೆ ನಾವು ಹೆಲ್ಮೆಟ್ ಕೊಡುವಂಥದ್ದು. ಅದು ಬೆಳಗ್ಗೆ ರಾಮ ಮಂದಿರ ಎದುರುಗಡೆ ಇರ್ತಕ್ಕಂಥ ತೆಲಿ ಮಾರುತಿ ದೇವಸ್ಥಾನ ಅಂತದ, ಅಲ್ಲೇ ಇರ್ತದ. ಬೆಳಗ್ಗೆ 10:30-11 ಗಂಟೆಗೆ ಅದು ಬ್ಲಡ್ ಕ್ಯಾಂಪ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ತಾವು ಡೊನೇಟ್ ಮಾಡೋರು ಮಾಡ್ಬೋದು. ಮತ್ ಇನ್ನು ಯಾರಾದ್ರೂ ಕೊಡೋರು ಇದ್ರಪ್ಪ ಅಂತಂದ್ರೆ ಅವ್ರು ತಮ್ಮ ಹೆಸರನ್ನು ನೋಂದಾಯಿಸಿದ್ರ ಅವ್ರಿಗೂ ಕೂಡ ನಾವು ನಮ್ಮ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಹೆಲ್ಮೆಟ್ ಉಚಿತವಾಗಿ ಕೊಡ್ತೇವೆ. ರಾಮ ಮಂದಿರದಿಂದ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ಸುಮಾರು 2,000 ಜನ ಹೆಣ್ಮಕ್ಳು ಭಾಗವಹಿಸ್ತಾರ. ಇನ್ನೂ ಹೆಚ್ಚಿನ ಹೆಣ್ಮಕ್ಳಿಗೆ ನಾನು ಕರೆ ಕೊಡ್ತೀನಿ, ಈ ಒಂದು ಕಾರ್ಯಕ್ರಮ ಬಂದು ಶೋಭೆ ತರಬೇಕಾಗಿ. ಯಾಕಂದ್ರೆ ಇದು ಬಿಜಾಪುರ ರಾಮನವಮಿ ಉತ್ಸವದ ಮೆರವಣಿಗೆ ಅಲ್ಲ, ಇದು ಬಿಜಾಪುರದೇ ಒಂದು ಉತ್ಸವ ಆಗ್ಬಿಟ್ಟದ.
ಯಾಕಂದ್ರೆ ನಾವು ತಾವೆಲ್ಲ ನೋಡಿರ್ಬೋದು, ಕಳೆದ ಬಾರಿ ಇರ್ಬೋದು, ಅದಕ್ಕಿಂತ ಮೊದ್ಲು ಇವತ್ತು 8-9ನೇ ವರ್ಷ ಇವತ್ತು ನಾವು ಇದು ರ್ಯಾಲಿ ಮಾಡ್ತಾ ಇದ್ದು. ಅದಕ್ಕ ಕೆಲವು ಕಳೆದ ಬಾರಿ ಈ ಚುನಾವಣೆ ಪ್ರಯುಕ್ತ ನಾವು ಮಾಡ್ಲಿಲ್ಲ. ಕಳೆದ ಬಾರಿ ನಾವು ರಾಮ ಮಂದಿರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಅದಕ್ಕ ಈ ಬಾರಿಯೂ ಕೂಡ ಭವ್ಯವಾದ ಒಂದು ಮೂರ್ತಿ ಶೋಭಾಯಾತ್ರೆ ಇರ್ತದೆ. ಅದಕ್ಕೆ ಬಂದು ಎಲ್ಲರೂ ಪಾಲ್ಗೊಳ್ಬೇಕು. ತಾವು ಬನ್ನಿ, ತಮ್ಮ ಜೊತೆಲಿ ಎಲ್ಲಾ ಯುವಕರು, ಹಿರಿಯರು, ಹೆಣ್ಮಕ್ಳು ಎಲ್ಲರೂ ಬಂದು ಮುಕ್ತವಾಗಿ ಭಾಗವಹಿಸ್ಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ.